ಮಧ್ಯದ ಸ್ವಲ್ಪ ಪಾಸ್ ಕೊಡ್ಬೇಕು ಮತ್ತೆ ಆಕ್ಟ್ ಮಾಡಬೇಕು. ಯಾಕಂದ್ರೆ ಡಬ್ಬಿಂಗಲ್ಲಿ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ಬೋದು ಅವರು. ಟೈಮೇ ಇಲ್ಲ, ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು ಆ ಕ್ಯಾರೆಕ್ಟರ್ ನಿಲ್ಲಿಸ್ಬಿಟ್ಟು ಈಗ ನಿಮ್ಗೆಲ್ಲ ತಗೊಳ್ಳಿ ಅಂತ ಅವನು ಆಕ್ಟಿಂಗ್ ಹೋದ ಈ ಬಿಲ್ಡಿಂಗ್ ಮೇಲೆ ನಿಂತು ಟೊಳ್ಳು ಶಬ್ದಗಳು ಸ್ವರ್ಗದ ಕಡೆ ಮುಖ ಮಾಡಿದ್ದಾರೆ. ನಾಲಿಗೆ ಕಿವಿ ಕೊಡದ ಮನೋವಿಲಾಸವು ತಿರುಗಿ ಸಾಬೆಲ್ಲ ಅಂತ ಮೊಳೆ ಹೊಡೆದು ನಿಲ್ಲುತ್ತಿದೆ. ಅಂದ್ರೆ ಟೆನ್ಷನ್ ಬಟ್ ಇದು ಆಲೋಚನೆ ಅಂದ್ರಲ್ಲ, ಕೋಪ, ಅಂದ್ರೆ ಇದು ಯೋಚನೆ ಸರ್. ಅವ್ನಿಗೆ ಅದನ್ನ ಹೇಳಿ ಒಂಚೂರು ಮುಂದಕ್ಕೆ ಬನ್ನಿ, ಆಮೇಲೆ ಒಂದು ಗ್ಲಾಸ್ ತಗೊಳ್ಳಿ, ಅದು ಇಟ್ಕೊಂಡು ಈ ಡೈಲಾಗ್ ಹೇಳಿ. ಇಷ್ಟೊಂದು ಆಕ್ಟಿವಿಟಿ ಇರುತ್ತೆ ಇಲ್ಲಿ. ಮೆಮೊರಿ ತುಂಬ ಇಂಪಾರ್ಟೆಂಟು. ಸ್ವಲ್ಪ ನೀವು ಒಂದು ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಆಗ ಕಾನ್ಷಿಯಸ್ ಆಗಿ ಮಾಡ್ತಾ ಇತ್ತು ಅಂದರೆ